ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ತಲೆಬಾಗುವ ಹುಲ್ಲಿಗೆ ಜಲದ ಭೀತಿ ಎಲ್ಲಿದೆ? ತಲೆಬಾಗೋ ಹುಲು ಮಾನವ ನೀನು ಪ್ರೀತಿಗೆ. ಮುಂದಕ್ಕೆ ಮನೆ ಬಾಗಿಲು ತೆರೆದ ಸೂರ್ಯ ಬೆಳಕಿದ್ದರೆ ಮನಸ್ಸಿಗೆ ಧೈರ್ಯ. ಮನೆ ದೇವರಿಗೂ ಕುಲ ದೇವರಿಗೂ ಬೆಳಕಲ್ಲೇ ಆರತಿ. ಎಷ್ಟು ಒಳ್ಳೆ ಹಾಡು. ಸೂಪರ್ ಹಿಟ್ ಆಗಬೇಕಿತ್ತು ಈ ಹಾಡು. ಒಂದು ಸುಪ್ರಭಾತ ಥರ ಹಾಡಿದ ನೀತಿಪಾಠ. ಸೂಪರ್ ಹಿಟ್ ಆಗಿದೆ ಇಲ್ಲ ಅಂತಲ್ಲ, ಆದರೆ ಪ್ರತಿದಿನ ಒಂದು ಬೆಳಿಗ್ಗೆದ್ದು ಪ್ಲೇ ಮಾಡುವಂಥ ಹಾಡಿದು. ಅಂಥ ಹಾಡು ಮಾಡಿಬಿಟ್ರು ಹಂಸಲೇಖ ಅವರು. 2003 ಬರೋ ಸಿನಿಮಾ ಒಂದಾಗೋಣ ಬಾ, ತೆಲುಗಿನ ಕಲಿಸುಂದಮ್ರ ಸಿನಿಮಾದ ರಿಮೇಕು. ಉದಯ್ ಶಂಕರ್ ಡೈರೆಕ್ಷನ್ ಮಾಡಿದರು, ರಾಕ್ಲೈನ್ ಪ್ರೊಡಕ್ಷನ್ನು. 1999 ಆ ಕಾಲಘಟ್ಟದಲ್ಲಿ ರವಿ ಸರ್ ಹಂಸಲೇಖ ಅವರು ಬೇರೆ ಬೇರೆ ಆಗಿ ಸಪ್ರೇಟಾಗಿ ಕೆಲಸ ಮಾಡ್ತಿರ್ತಾರೆ. ಆಗ ಮತ್ತೆ ಇಬ್ಬರನ್ನ ಒಂದು ಮಾಡಬೇಕು ಅಂತೇಳಿ ರಾಕ್ಲೈನ್ ಅವರೇ ಒಂದು ಪ್ರಾಜೆಕ್ಟ್ ತಗೊಂಡು ಆ ಸಿನಿಮಾ ಪ್ರೊಡಕ್ಷನ್ ಮಾಡ್ತಾರೆ. ಅದಕ್ಕೆ ಒಂದಾಗೋಣಮ್ಮ ಟೈಟ್ಲ್ ಇಡ್ತಾರೆ. ಅಲ್ಲಿ ಒಂದಾಗೋಣಪ್ಪ ಅಂತ ಸಿನಿಮಾ ಕತೆಗೂ ಆಗುತ್ತೆ. ರವಿ ಸರ್ ಹಂಸಲೇಖ ಅವರು ಇಬ್ಬರು ದಿಗ್ಗಜರು ಮತ್ತೆ ಒಂದಾಗ್ತಿದ್ದಾರೆ ಅಂತೇಳಿ ಆ ಒಂದು ಟೈಟ್ಲ್ನ ಇಡ್ತಾರೆ. ರವಿ ಸರ್ ಮನೇಲಿ ಮೀಟಿಂಗ್ ಎಲ್ಲ ಆಗುತ್ತೆ. ಇಲ್ಲಿ ನೋಡಿ, ರಾಜೇಶ್ ಕೃಷ್ಣನ್ ಅವರು, ಚಿತ್ರ ಅವರು, SPB ಅವರು, ಮಧುಬಾಲಕೃಷ್ಣ ಅವರು, ಫಯಾಜ್ ಖಾನ್ ಅವರು, ಅನೂಪ್ ಸಿಳೀನ್ ಅವರು ಎಲ್ಲರೂ ಈ ಸಿನಿಮಾದಲ್ಲಿ ಹಾಡಿದ್ದಾರೆ. ಎಲ್ಲ ಒಳ್ಳೆ ಒಳ್ಳೆ ಹಾಡುಗಳು. ಇದ್ರ ಬಗ್ಗೆ ನಾನು ಕೇಳಿದಾಗ ಟೇಬಲಿಗೆ ಗುದ್ಬಿಟ್ಟು ಹಂಸಲೇಖ ಅವರು ಇನ್ನೂ ಚೆನ್ನಾಗಿ ಮಾಡಬೇಕಿತ್ತು, ನನಗೆ ಇಷ್ಟ ಆಗಿಲ್ಲ ಅಷ್ಟು ಅಂದರು. ಆ ಟೈಮಲ್ಲಿ ಏನೋ ಮಾಡಿದೆ ನಾನು, ಈಗ ನೆನೆಸ್ಕೊಂಡ್ರೆ ಇನ್ನೂ ಚೆನ್ನಾಗಿ ಮಾಡಬೇಕಿತ್ತು ಹಾಡು, ಅಷ್ಟೊಳ್ಳೆ ಹಾಡು ಮಾಡೋಕ್ಕಾಗಿಲ್ಲ ಅಂದರು. ಒಳ್ಳೊಳ್ಳೆ ಹಾಡುಗಳೇ, ಅವ್ರಿಗೆ ಯಾಕೋ ಸ್ಯಾಟಿಸ್ಫೈ ಅಷ್ಟು ಆಗಿಲ್ಲ. ಆ ಒಂದು ಕೊರಗಿದೆ ಅವರಿಗೆ ಈ ಸಿನಿಮಾದ ಬಗ್ಗೆ, ಅಂದರೆ ಹಾಡುಗಳ ಬಗ್ಗೆ ಇನ್ನೇನೋ ಮಾಡಬೇಕಿತ್ತು ಅಂತ. ಯಾಕೆಂದರೆ ಪ್ರೀತ್ಸೋತಪ್ಪ ಜೋಡಿನೇ ಅದು. ರವಿ ಸರು, ಶಿಲ್ಪಾ ಶೆಟ್ಟಿ. ಅಲ್ಲಿ ರವಿ ಸರ್ ಡೈರೆಕ್ಷನ್ ಮಾಡಿದ್ರು, ಇಲ್ಲಿ ಉದಯ್ ಶಂಕರ್ ಒಬ್ಬರು ಡೈರೆಕ್ಷನ್ ಮಾಡಿದ್ರು ಅಷ್ಟೇ. ಅದು ಬಿಟ್ಟರೆ ಎಲ್ಲ ಒಂದೇ ಟೀಮು. ದೊಡ್ಡಣ್ಣ ಅಲ್ಲೂ ಇದ್ರು ಇಲ್ಲೂ ಇದ್ದರು, ಕಥೆಯೆಲ್ಲ ಬೇರೆ ಆದರೂ ಆ ಟೀಮ್ ಒಂದೇ. ಅದಕ್ಕೆ ಒಂದು ಪ್ರಯೋಗ ಮಾಡಿದ್ರು. ಪ್ರೀತ್ಸೋತಪ್ಪದಲ್ಲಿ ನಾಯಕನ ಮೇಲೆ ಆಡೋದು, ರಾಜ ಅಂತ. ಒಂದಾಗೋಣ ಬಾದಲ್ಲಿ ನಾಯಕಿ ಮೇಲೆ ಆಡೋದು, ಯಾರೋ ನನ್ನವಳು ಯಾರೋ ಅಂತ. ನೋಡಿ ಹೆಂಗೆ ಮಾಡಿದ್ದಾರೆ ಅಂತ. ಆಮೇಲೆ ಆ ಯಾರೋ ನನ್ನವಳು ಯಾರೋ ಹಾಡಿಗಿಂತ ಮೊದಲು ಅನೂಪ್ ಅವರು ಒಂದು ಒಳ್ಳೆ ಹಾಡಿದ್ರು, ಗಾಂಧಿ ತಾತ ಮತ್ತೆ ಹುಟ್ಟಿ ಬಾಬಾ ಅಂತ ಒಂದು ಹಾಡು ಮಾಡಿದ್ರು. ಅದೇ ಸೇಮ್ ಟ್ಯೂನು. ಆದರೆ ಆ ಲಿರಿಕ್ಸ್ ಈ ಸಿನಿಮಾಕ್ಕೆ ಒಂದಲ್ಲ. ಈ ಸಿನಿಮಾ ಒಂದು ಸಾಂಸಾರಿಕ ಲವ್ ಸ್ಟೋರಿ, ಆದರೆ ಅದು ವ್ಯವಸ್ಥೆ ಬಗ್ಗೆ ಮಾಡಿದ್ರು. ಮೊದಲೇ ಮಾಡಿ ಇಟ್ಕೊಂಡಿದ್ರೋ ಇಲ್ಲ ಬೇರೆ ಸಿನಿಮಾಗೆ ಮಾಡಿದ್ರೋ, ಸುಮ್ಮನೆ ಒಂದು ಲಿರಿಕ್ಸ್ ಅಂತ ಬರ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ಟ್ಯೂನ್ಗೆ ಬೇರೆ ಹಾಡು ಮಾಡಿದ್ರು. ಈಗ ಗನ್ನು ಬಾಂಬು ಎನ್ನುವುದು ಪಾಪ್ಕಾರ್ನ್ ರೀತಿ ಸಿಗುವುದು ಅಂತ ಬರೆದಿದ್ದಾರೆ. ಕದನ ರಕ್ಕಸಿ ಕೈಗಳು ಮುಗ್ಧ ಜನಗಳ ಸಿಗಿದವು, ಅಳುವ ಮಕ್ಕಳು ತಿಳಿಯದೆ ಅವಳ ಅಮ್ಮ ಎಂದವು ಅಂತ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ನೋಡಿ. ಕೊನೆ ಚರಣದಲ್ಲಂತೂ ಸೂಪರು. ಸ್ವಾರ್ಥದಿಂದ ಮಾನವ ಕಳೆದುಕೊಂಡ ತನ್ನ ಮಾನವ ಅಂತ ಬರೆದಿದ್ದಾರೆ. ಮಾನವ ಆ ಪದನ ಅಕ್ಷರನ ಹೊಡೆದು ಹೇಳೋದು ಎಷ್ಟು ಚೆನ್ನಾಗಿದೆ ನೋಡಿ. ಆದರೆ ಸಿನಿಮಾಕ್ಕೆ ಅದು ಬಳಸಿಲ್ಲ, ಅದ್ರ ಬದಲು ಯಾರೋ ಹಾಡನ್ನ ಬಳಸಿದ್ರು. ಅದು ರವಿ ಸರ್ ಎಂಟ್ರಿ ಸಾಂಗು. ಇನ್ನೊಂದು ನಾನಿಲ್ಲಿ ಫಯಾಜ್ ಖಾನ್ ಅವರು ಆಡಿದಂಥ ಅದ್ಭುತ ಹಾಡು ನೀತಿ ಗೀತೆ ಮಾಡಿದ್ರು ಹಂಸಲೇಖ ಅವರು. ಅದಕ್ಕೆ ನಾನು ಈ ವಿಡಿಯೋ ಮಾಡೋಕ್ಕೆ ಕೂತಿದ್ದು. ಇದು ತುಂಬ ಅದ್ಭುತ ಲಿರಿಕ್ಸ್. ಇದು ನಾನು ಮೊದಲು ಹಾಡಿದ್ಮೇಲೆ ಅದೇ ಲಿರಿಕ್ಸು, ಒಂದೆಜ್ಜೆ ನಾವು ಹೋಗೋಣಯ್ಯ ಅಂತ. ಪ್ರಕೃತಿ ಮುಂದೆ ನಾವು ಏನೂ ಇಲ್ಲ, ಎಂತೆಂಥದ್ದು ಪ್ರಕೃತಿಯಲ್ಲಿ ಬದುಕ್ತಾ ಇದೆ, ನಾವು ಯಾರು ತೃಣಕ್ಕೆ ಸಮಾನ, ಮನುಷ್ಯರಾಗಿ ಬದುಕಿ ಹೊಂದಾಣಿಕೆಯಲ್ಲಿ ಬದುಕಿ ಅಂತ ಹೇಳೋಕ್ಕೆ ಒಂದು ನೀತಿ ಗೀತೆ ಮಾಡಿದ್ದಾರೆ. ಮಹಾ ಮರಗಳು ಉರುಳುವವೋ ಬೇರು ಸಹಿತ ಎಬ್ಬಿ, ಬೋರೆನ್ನುತ್ತ ಬರೋ ಆ ನದಿಯ ರಭಸದಲೆಗೆ ಸಿಕ್ಕಿ, ತಲೆಬಾಗುವ ಆ ಹುಲ್ಲಿಗೆ ಜಲದ ಭೀತಿ ಎಲ್ಲಿದೆ? ತಲೆಬಾಗೋ ಹುಲು ಮಾನವ ನೀನು ಪ್ರೀತಿಗೆ ಅಂತ. ಆ ಎರಡನೇ ಚರಣದಲ್ಲಂತೂ ಇಷ್ಟು ಚೆನ್ನಾಗಿ ಒಂದು ವರ್ಣನೆ ಮಾಡಿದ್ದಾರೆ ಅಂದರೆ, ಪೈರಿಗೂ ವೈರವೇ, ಕಾಳಿಗೂ ಕದನವೇ, ಜೊತೆಯಾಗೋ ಹುಲು ಮಾನವ ನೀನು ಪ್ರೀತಿಗೆ ಅಂತ. ಮನೆ ಬಾಗಿಲು ತೆರೆದ ಸೂರ್ಯ ಬೆಳಕಿದ್ದರೆ ಮನಸ್ಸಿಗೆ ಧೈರ್ಯ, ಕುಲ ದೇವರಿಗೂ ಮನೆ ದೇವರಿಗೂ ಬೆಳಕಲ್ಲೇ ಆರತಿ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಹಾಡು. ಸುಪ್ರಭಾತ ಗೀತೆ ಥರ ಇದೆ ಹಾಡು. ಅದ್ಭುತವಾದ ಹಾಡು. ಫಯಾಜ್ ಖಾನ್ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳಬೇಕು, ಅದ್ಭುತವಾಗಿ ಆಡಿದ್ದಾರೆ. ಒಂದು ಎಕ್ಸ್ಪೆರಿಮೆಂಟ್ ಸಾಂಗು, ಇಂಗ್ಲೀಷ್ ಕನ್ನಡ ಹಾಕಿ ಮಾಡಿದ್ರು. ಲವ್ ಈಸು ನನ್ನ ಕಿಸಿಸು ನನ್ನ ಅಂತ. ರಾಜೇಶ್ ಅವರು ಅದ್ಭುತವಾಗಿ ಆಡಿದ್ದಾರೆ, ಚೆನ್ನಾಗಿದೆ. ಲವ್ ಇರದ ಲೋಕವ ಒಂದು ಬಾರಿ ಥಿಂಕಿಸು ನೋಡಿ, ಥಿಂಕಿಸು. ಅಯ್ಯಯ್ಯೋ ಬೇಡ ಆಲಂಗಿಸು, ನಮ್ಮ ತಪ್ಪನ್ನೆಲ್ಲ ಸೆನ್ಸಾರಿಸು, ಜಮಾಯಿಸು, ಲಗಾಯಿಸು, ಡ್ರೀಮ್ ಆಯಿಸು, ಈ ಥರದೊಂದು ಕಂಗ್ಲೀಷ್ ಪದಗಳನ್ನ ಬಳಸ್ಕೊಂಡು ಬ್ಯೂಟಿಫುಲ್ ಆಗಿ ಒಂದು ಹೈ ವೋಲ್ಟೇಜ್ ಸಾಂಗ್ ಮಾಡಿದರು. ಅಜ್ಜ ಆಲದ ಮರ ಅಂತ ಹೇಳೋ ಒಂದು ಹಾಡು, ಅದಂತೂ ಬ್ಯೂಟಿಫುಲ್ ಹಾಡೋದು. ಎರಡೇ ಸಾಲಲ್ಲಿ ಹೇಳ್ಬಿಟ್ರು ಆ ಅಜ್ಜ ಮೊಮ್ಮಕ್ಕಳ ಕತೆ, ಕಿರಿಯವ್ರ ಕತೆ. ಹಿರಿಯರು ಮಾಡಿದ ಪುಣ್ಯದಲ್ಲಿ ಕಿರಿಯರು ಉಳಿವರೆ ಲೋಕದಲ್ಲಿ ಎನ್ನುವ ನುಡಿಯೇ ನಿಜವಂತೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ರಾಜೇಶ್ ಅವರು ಆಡಿದಂಥ ಒಂದು ಬ್ಯೂಟಿಫುಲ್ ಗೀತೆ ಇದೆ, ಏನೋ ಮೋಡಿ ಮಾಡಿದೆ ಅಂತ. ಅದರಲ್ಲಿ ಒಂದನೇ ಚರಣ ಆದಮೇಲೆ ಬರುವಂಥ ಅಂತರ ಸಂಗೀತ, ಆ ವೈಲಿನ್ ಸೆಕ್ಷನ್ನು, ಆ ಫ್ಲೂಟು ಎಲ್ಲ ಸಖತ್ತಾಗಿ ಮಾಡಿದ್ದಾರೆ ಹಂಸಲೇಖ ಅವರು. ಒಂದು ಲೈವ್ ರೆಕಾರ್ಡಿಂಗು ಮೇಳೈಸಿದ್ದಾರೆ, ವಿಜೃಂಭಣೆಯಿಂದ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಹಾಡೋದು. ನಾವಿಲ್ಲಿ ಗಮನಿಸಬೇಕಾಗಿದ್ದು, ಶಂಕರಾಭರಣಂ ಖ್ಯಾತಿಯ ಸೋಮಯಾಜುಲು ಆ್ಯಕ್ಟ್ ಮಾಡಿದರು. ಅವ್ರ ಜೊತೆ KR ವಿಜಯ ಅಂತ ಪಂಚಭಾಷಾ ನಟಿ ಅವರು ಮಾಡಿದರು. ದೊಡ್ಡಣ್ಣ ಅವರು, ಚರಣ್ ರಾಜ್ ಅವರೆಲ್ಲ ಆ್ಯಕ್ಟ್ ಮಾಡಿದ್ರು ಈ ಸಿನಿಮಾದಲ್ಲಿ. ಒಂದು ಒಳ್ಳೆ ಬಹುತಾರಾಗಣ ಇದ್ದ ಸಿನಿಮಾ ಇದು, ಒಂದು ಸಾಂಸಾರಿಕ ಕಥೆ ಇದ್ದ ಸಿನಿಮಾ. ಇನ್ನು ರವಿ ಸರ್ ಸಿನಿಮಾದಲ್ಲಿ ಯಾವ ಥರ ಸಾಂಗ್ ಇರಬೇಕು, ಒಂದು ಎಂಜಾಯ್ ಮಾಡೋ ಸಾಂಗು, ಒಂದು ತುಂಟ ಸಾಹಿತ್ಯ ಸಾಂಗ್ಗಳೆಲ್ಲ ಈ ಸಿನಿಮಾದಲ್ಲಿ ಮಾಡಿದ್ರು. ಆದರೆ ಹಂಸಲೇಖ ಅವ್ರಿಗೆ ಅಷ್ಟು ಸ್ಯಾಟಿಸ್ಫೈ ಆಗಿಲ್ಲ, ಇನ್ನೂ ಏನೋ ಮಾಡಬೇಕಿತ್ತು ಅಂತ ಅವ್ರಿಗೆ ತುಂಬ ಆಸೆ ಇತ್ತು. ಸಮಯ ಅಭಾವ ಇದರಿಂದ ಮಾಡಿಕೊಟ್ರು. ಬಟ್ ಅವ್ರಿಗೇನು ಅಷ್ಟು ಖುಷಿಯಾಗಿಲ್ಲ, ನಮಗಂತೂ ಖುಷಿ ಆಯಿತು. ಈಗ ಒಂದೆಜ್ಜೆ ನಾವು ಹೋಗೋಣ ಅಂತೇಳೋ ಹಾಡನ್ನ ಕೇಳಿ
ಅದ್ರ ಜೊತೆ ಮಿಕ್ಕಿದ ಹಾಡುಗಳನ್ನೆಲ್ಲ ಕೇಳಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.